ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧವು 29ನೇ ದಿನವೂ ಮುಂದುವರೆದಿದೆ. ಇರಾನ್ನ ಸ್ಟೀಲ್ ಸ್ಥಾವರಗಳ ಮೇಲಿನ ದಾಳಿಗೆ ಇಸ್ರೇಲ್ ಹಾಗೂ ಅಮೆರಿಕ ವಿರುದ್ಧ ಇರಾನ್ ಕೆಂಡಕಾರ್ತಿದೆ. ಜೊತೆಗೆ ಇಸ್ರೇಲ್ ಮೇಲೆ ಬೃಹತ್ ಕ್ಷಿಪಣಿಗಳಿಂದ ಇರಾನ್ ಅಟ್ಯಾಕ್ ಮಾಡಿದೆ. ಟೆಲ್ ಅವೀವ್ ನಗರದ ಮೇಲೆ ಇರಾನ್ ಬೃಹತ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಮಾಡಿದ್ದು ಹಲವರು ಮೃತಪಟ್ಟಿದ್ದು ಇನ್ನುಳಿದವರಿಗೆ ಗಂಭೀರ ಗಾಯಗಳಾಗಿದೆ. ಇರಾನ್ನ ಕ್ಷಿಪಣಿಗಳು ದಾಳಿ ಮಾಡುವ ದೃಶ್ಯ ಮೊಬೈಲ್ಗಳಲ್ಲಿ ಕ್ಯಾಪ್ಚರ್ ಆಗಿದೆ. ಬಹ್ರೇನ್ ಮೇಲೂ ಇರಾನ್ ಬಿಗ್ ಅಟ್ಯಾಕ್ ಮಾಡಿದೆ. ಬಹ್ರೇನ್ ಅಮೆರಿಕ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿ 10ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಿದೆ. ಜೊತೆಗೆ ಇನ್ನಷ್ಟು ದಾಳಿ ಮಾಡೋದಾಗಿ ಇರಾನ್ ಎಚ್ಚರಿಸಿದೆ. ಇರಾನ್ನ ಬುಶೆಹರ್ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ಮತ್ತೆ ದಾಳಿ ಮಾಡಲಾಗಿದೆ. ಇಸ್ರೇಲ್ ಹಾಗೂ ಅಮೆರಿಕ ಸೇನೆ ಜಂಟಿಯಾಗಿ 3ನೇ ಬಾರಿ ಅಟ್ಯಾಕ್ ಮಾಡಿದೆ ಅಂತ ಪರಮಾಣು ಶಕ್ತಿ ಸಂಸ್ಥೆ ಮಾಹಿತಿಯನ್ನು ಕೊಟ್ಟಿದೆ. ಇರಾನ್ ದಾಳಿಗೆ ಕೌಂಟರ್ ಕೊಡ್ತಿರುವಂತಹ ಇಸ್ರೇಲ್ ಕೂಡ ದಾಳಿ ಮುಂದುವರೆಸಿದೆ. ಇರಾನ್ನ ಟೆಹರಾನ್ ಮತ್ತು ಇಸ್ಫಹಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿ ಮುಂದುವರೆಸಿದೆ. ಜಂಟಿ ದಾಳಿಯಲ್ಲಿ ಹಲವು ಕಟ್ಟಡಗಳು ಹೊತ್ತಿ ಉರಿದಿದೆ. ಇರಾನ್ ವಿರುದ್ಧ ನಡೀತಾ ಇರುವ ಯುದ್ಧದಲ್ಲಿ ಅಮೆರಿಕ ಸೇನೆ 4 ವಾರಗಳಲ್ಲಿ 850ಕ್ಕೂ ಹೆಚ್ಚು ಟೊಮಾಹ್ಯಾಕ್ ಮಿಸೈಲ್ಗಳನ್ನು ಬಳಸಿದೆ. ಇದು ಪೆಂಟಗನ್ ಅಧಿಕಾರಿಗಳ ಆತಂಕಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಅಮೆರಿಕ ವರ್ಷಕ್ಕೆ 90 ಟೊಮಾಹ್ಯಾಕ್ ಕ್ಷಿಪಣಿಗಳನ್ನು ಮಾತ್ರ ಖರೀದಿ ಮಾಡುತ್ತೆ. ಆದರೆ ಕೇವಲ 4 ವಾರಗಳಲ್ಲಿ ಅಮೆರಿಕ ಸೇನೆ 850ಕ್ಕೂ ಟೊಮಾಹ್ಯಾಕ್ ಮಿಸೈಲ್ಗಳನ್ನು ಬಳಸಿದೆ. ಇನ್ನು 2026ನೇ ಹಣಕಾಸು ವರ್ಷಕ್ಕೆ ಅಮೆರಿಕ ನೌಕಾಪಡೆ ಕೇವಲ 57 ಮಿಸೈಲ್ಗಳ ಖರೀದಿಗೆ ಮನವಿ ಮಾಡಿದೆ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧದಲ್ಲಿ ಹರ್ಮುಜ್ ಜಲಸಂಧಿ ಈಗ ಪ್ರಮುಖ ಟಾರ್ಗೆಟ್ ಆಗಿದೆ. ಈಗಾಗಲೇ ಹರ್ಮುಜ್ ಜಲಸಂಧಿಯಲ್ಲಿ ಹಲವು ಹಡಗುಗಳು ಸಿಲುಕಿವೆ. ಅಮೆರಿಕ ಹರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು ಅಂತ ಕಂಡೀಷನ್ ಹಾಕಿದ್ರು. ಇರಾನ್ ಕೇವಲ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿದೆ. ಈ ಬಗ್ಗೆ ಮಾತನಾಡ್ತಾ ಟ್ರಂಪ್ ಹರ್ಮುಜ್ ಜಲಸಂಧಿ ಎಂದು ಹೊಸದಾಗಿ ಟ್ರಂಪ್ ಜಲಸಂಧಿ ಅಂತ ನಾಮಕರಣ ಮಾಡಿದ್ದಾರೆ. ಇನ್ನು ಮಿಯಾಮಿಯಲ್ಲಿ ಮಾತನಾಡಿದ ಟ್ರಂಪ್ ಜಲಸಂಧಿಯನ್ನ ತೆರೆಯಬೇಕು ಅಂದ್ರೆ ಹರ್ಮುಜ್ ಜಲಸಂಧಿ ಅಂತ ತಮಾಷೆ ಮಾಡಿದ್ರು. ಈ ವೇಳೆ ತಕ್ಷಣ ಎಚ್ಚೆತ್ತ ಟ್ರಂಪ್ ಕ್ಷಮಿಸಿ ಅಂತ ಹೇಳಿದ್ರು. We're negotiating now, and it'd be great if we could do something, but they have to open it up. They have to open up the Strait of Hormuz. Excuse me. I'm so sorry. Such a terrible mistake. The fake news will say he accidentally said, no. There's no accidents with me, not too many. If there were, we'd have a major story. And we're negotiating now. ಇನ್ನು ಯುದ್ಧವನ್ನು ಇನ್ನಷ್ಟು ತೀವ್ರಗೊಳಿಸುವ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿನ್ನೆ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಟ್ರಂಪ್, ನಮಗೆ ಇನ್ನೂ 3554 ಟಾರ್ಗೆಟ್ಗಳು ಉಳ್ಕೊಂಡಿವೆ. ಎಲ್ಲ ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡಿಯೇ ಮಾಡ್ತೀವಿ. ವೇಗವಾಗಿ ನಾವು ನಮ್ಮ ಟಾರ್ಗೆಟ್ ಅನ್ನು ಪೂರ್ಣಗೊಳಿಸ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಇನ್ನು ಇದೇ ವೇಳೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಮಾತನಾಡಿ, ಇರಾನ್ನಲ್ಲಿ ಭೂಪಡೆ ಬಳಸದೆ ಅಮೆರಿಕ ತನ್ನ ಗುರಿಗಳನ್ನು ಸಾಧಿಸಬಹುದು ಅಂತಂದ್ರು. ಇನ್ನು ಇರಾನ್ನಲ್ಲಿ ಕೇವಲ ನೆಪಕ್ಕಷ್ಟೇ ಭೂಸೇನೆ ನಿಯೋಜನೆ ಮಾಡ್ತಿದ್ದೀವಿ. ಬೇಕಿದ್ರೆ ಭೂಸೇನೆ ಕಾರ್ಯಾಚರಣೆ ಮಾಡದೆ ನಾವು ನಮ್ಮ ಗುರಿಯನ್ನ ತಲುಪಬಹುದು ಅಂತಂದಿದ್ದಾರೆ. ಇರಾನ್ ನಾಯಕತ್ವವೇ ಸಂಪೂರ್ಣವಾಗಿ ನಾಶವಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಸದ್ಯ ಮುಜ್ತಬಾ ಖಮೇನಿ ಮೃತಪಟ್ಟಿರಬಹುದು ಅಥವಾ ಗಂಭೀರ ಸ್ಥಿತಿಯಲ್ಲಿರಬಹುದು ಅಂತ ಟ್ರಂಪ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇರಾನ್ನ ಪ್ರಮುಖ ನಾಯಕರು ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನಷ್ಟು ನಾಯಕರು ಮೃತಪಡಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಇದೇ ವೇಳೆ ಅಮೆರಿಕದ ದಾಳಿಗಳು ನಿರೀಕ್ಷೆಗಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. Their anti-aircraft and communications capabilities are totally dismantled and dead, and their leaders are all dead. Other than that, I think they're doing quite well. No, their leaders are dead. Their supreme leader is no longer supreme. He's dead. Son is either dead or in very bad shape because nobody's heard from him. I think he says, just keep me out of this. ಕೊಲ್ಲಿ ರಾಷ್ಟ್ರಗಳ ಯುದ್ಧಕ್ಕೆ ಈಗ ಯೆಮೆನ್ ಕೂಡ ಎಂಟ್ರಿ ಆಗಿದೆ. ಇರಾನ್ ಬೆಂಬಲಿಸಿ ಇಸ್ರೇಲ್ ಮೇಲೆ ಯೆಮನ್ ಕ್ಷಿಪಣಿ ದಾಳಿ ನಡೆಸ್ತಾ ಇದೆ. ಆದರೆ ಯೆಮನ್ ಕ್ಷಿಪಣಿಯನ್ನ ಇಸ್ರೇಲ್ ಪಡೆಗಳು ಹೊಡೆದುರುಳಿಸಿವೆ. ಯುದ್ಧ ಶುರುವಾದಾಗಿನಿಂದ ಸುಮ್ಮನಿದ್ದ ಯೆಮೆನ್ ಈಗ ಇಸ್ರೇಲ್ ಮೇಲೆ ಮೊದಲ ದಾಳಿ ನಡೆಸಿದೆ. ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮುಂದುವರೆಸಿದೆ. ದುಬೈ ಮತ್ತು ಅಬುದಾಬಿ ಮೇಲೆ ಇರಾನ್ ಕ್ಷಿಪಣಿಗಳಿಂದ ದಾಳಿ ನಡೆಸ್ತಾ ಇದೆ. ಸದ್ಯ ಅಬುದಾಬಿಯಲ್ಲಿ ಇರಾನ್ ಹಾರಿಸಿದ ಕ್ಷಿಪಣಿಗಳನ್ನು ತಡೆಹಿಡಿಯಲಾಗಿದೆ. ಆದರೆ ಕೆಝಡ್ ಪ್ರದೇಶದಲ್ಲಿ ಕ್ಷಿಪಣಿಗಳ ಅವಶೇಷ ಬಿದ್ದು 5 ಭಾರತೀಯರು ಗಾಯಗೊಂಡಿದ್ದಾರೆ. ಇನ್ನು ಹಲವೆಡೆ ಬೆಂಕಿ ಕಾಣಿಸಿಕೊಂಡಿದ್ದು ಯಶಸ್ವಿಯಾಗಿ ನಂದಿಸಲಾಗಿದೆ.
ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಭಾರತದ ಹಡಗುಗಳು ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಕ್ಕಿಹಾಕೊಂಡಿವೆ. ಯುದ್ಧ ಶುರುವಾದಾಗಿನಿಂದಲೂ ಕೇವಲ 5-6 ಹಡಗುಗಳು ಮಾತ್ರ ಭಾರತಕ್ಕೆ ಬಂದಿದೆ. ಈಗ 12 ಹಡಗುಗಳಿಗೆ ಭಾರತಕ್ಕೆ ಹೋಗೋಕೆ ಅನುಮತಿ ಸಿಕ್ಕಿದೆ. ಪರ್ಷಿಯನ್ ಕೊಲ್ಲಿಯಿಂದ ಹೊರಡೋಕೆ ಭಾರತದ 2 ಹಡಗುಗಳಿಗೆ ಅನುಮತಿಯನ್ನು ನೀಡಲಾಗಿದೆ. ತೈಲ ಹೊತ್ತ 2 ಹಡಗುಗಳು ಹರ್ಮುಜ್ ಜಲಸಂಧಿ ದಾಟಿದ ನಂತರ ಅವುಗಳಿಗೆ ಭಾರತೀಯ ನೌಕಾಪಡೆ ಎಸ್ಕಾಟ್ ಕೊಡಲಿದೆ. ಭಾರತೀಯ ಧ್ವಜ ಹೊತ್ತ ಟ್ಯಾಂಕರ್ಗಳಿಗೆ ಸದ್ಯ ಇರಾನ್ ಅನುಮತಿ ಸಿಕ್ಕಿದೆ. ಆರ್ಎಸ್ಎಸ್ ಪ್ರಮುಖ ನಾಯಕ ಮೋಹನ್ ಭಾಗವತ್ ಬೆಳಗಾವಿ ಜಿಲ್ಲೆಯ ಪ್ರವಾಸದಲ್ಲಿದ್ದಾರೆ. ಚಿಕ್ಕೋಡಿಯ ಯಡೂರ ಕಾಡವೆಯವರ ಮಠದ ಯುವ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಂತಹ ಮೋಹನ್ ಭಾಗವತ್ ಯುದ್ಧದ ಬಗ್ಗೆ ಮಾತನಾಡಿದರು. ಈ ಯುದ್ಧ ಎಷ್ಟು ದಿನ ನಡೆಯುವ ಆತಂಕ ಕಾಡ್ತಿದೆ. ನಾನು ಹಾಗೂ ನನ್ನದು ಅನ್ನುವ ಕಾರಣಕ್ಕೆ ಯುದ್ಧ ನಡೀತಾ ಇದೆ. ಭಾರತದ ಜೊತೆಗೆ ಎಲ್ಲಾ ರಾಷ್ಟ್ರಗಳು ಸ್ನೇಹ ಸಂಬಂಧ ಇಟ್ಕೊಂಡಿದೆ ಅಂತ ಹೇಳಿದರು. इसराइल और अमेरिका की जो लड़ाई चल रही है वो उतनी पुरानी नहीं है, लेकिन उतनी पुरानी हो जाएगी क्या, इसका खतरा तो लगता है। और कारण क्या है? कारण कुछ नहीं, मैं और मेरा इतना ही देखना। एक बार अमेरिका के वकील मुझे मिलने के लिए आए, बेचारे मुझे मिलकर चले गए, उसका समाचार छपा तो उनकी नौकरी चली गई। लेकिन जब आए तब ऐसे ही नहीं मिलने को आते, वो लोग जरा जांच पड़ताल करते हैं। तो बहुत फायदा है इसमें। वी आर नेचुरल फ्रेंड्स, मतलब बिल्कुल है। नेचुरली एवरीबडी इज फ्रेंड विथ इंडिया, भारत के लोगों से। तो देखिए इतना अच्छा व्यापार का रिश्ता हो। ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಪ್ರಸ್ತಾಪಿಸಿ ಪ್ರಧಾನಿ ಮೋದಿ ವಿರುದ್ಧ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿರುವ ಎಂಬಿ ಪಾಟೀಲ್, ಮೋದಿ ಇಸ್ರೇಲ್ಗೆ ಹೋಗಿ ಬಂದ ಮರುದಿನವೇ ಯುದ್ಧ ಘೋಷಣೆಯಾಗಿದೆ. ಇದರಿಂದ ವಿದೇಶಾಂಗ ನೀತಿ ವಿಫಲವಾಗಿ ಹೋಗಿದೆ. ಇರಾನ್ ಭಾರತದ ಸ್ನೇಹ ರಾಷ್ಟ್ರ. ನಮ್ಮ ಹಡಗುಗಳನ್ನು ಬಿಡ್ತಾ ಇದ್ದಾರೆ. ಇಲ್ಲದಿದ್ರೆ ನಮ್ಮ ಗತಿ ಏನಾಗ್ತಿತ್ತು? ಕಾರ್ಖಾನೆಗಳಿಗೆ ಇಂಧನ ಕೊರತೆ ಹೆಚ್ಚಾಗಿದೆ. ಪ್ರಧಾನಿ ಮೋದಿ ಅವರದ್ದೇ ಪ್ರತ್ಯೇಕ ವಿದೇಶಾಂಗ ನೀತಿ ಜಾರಿಯಾಗಿದೆ ಅಂತ ಕಿಡಿಕಾರಿದ್ರು. ಕಷ್ಟ ಆಗ್ತಾ ಇದೆ. ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ ಬೇಗ ಇದು ಮುಗಿದ್ರೂ ಕೂಡ ಮತ್ತೆ 2 ವರ್ಷ ಭಾಳ ಕಷ್ಟ ಆಗ್ತದೆ. ಇದು ಸ್ವಾಭಾವಿಕವಾಗಿ ಈ ತೈಲ ಇದರಿಂದ ಎಲ್ಲನೂ ಕೂಡ ಎಫೆಕ್ಟ್ ಆಗ್ತದೆ. ನಮ್ಮ ಪ್ರಧಾನಮಂತ್ರಿಗಳು ಏನು ಫಾರಿನ್ ಪಾಲಿಸಿ ಒಂದೊಂದು ಥರ ಹೇಳ್ಬಿಡ್ತಾರೆ. ಅವರು ಸುಮ್ಮನೆ ಇರಾನ್ದವರು ನಾವು ಇಂಡಿಯಾ ಈಸ್ ಅ ಫ್ರೆಂಡ್ಲಿ ಸ್ಟೇಟ್ ಅಂತ ಇವರು ಇಸ್ರೇಲ್ಗೆ ಹೋಗಿ ಫಾದರ್ ಆಫ್ ದ ವರ್ಲ್ಡ್ ಅಂತ ಇವ್ರು ಹೇಳಿ ಮರುದಿವಸ ಯುದ್ಧ ಪ್ರಾರಂಭ ಆಗುತ್ತೆ. ಇರಾನ್ ಕೂಡ ಇವತ್ತು ನಮಗೆ ಯಾವಾಗಲೂ ಕೂಡ ಫ್ರೆಂಡ್ಲಿ ನೇಷನು. ಇಷ್ಟಾದರೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ಇಸ್ರೇಲ್ಗೆ ಹೋಗಿ ಇದೆಲ್ಲ ಮಾಡಿದ್ರು ಕೂಡ ಪಾಪ ಅವರು ಮೊನ್ನೆ ತೈಲ ಇದರಲ್ಲಿ ತಾವು ನೋಡಿದಿರಿ, ನಮ್ಮ ಭಾರತ ದೇಶದ 2 ತೈಲ ನೌಕೆಗಳು ಬಿಟ್ಟರು. ನಿನ್ನೆನೂ ಕೂಡ ಅವ್ರು ಹೇಳಿದ್ದಾರೆ ಇಂಡಿಯಾ ಇಸ್ ಅ ಫ್ರೆಂಡ್ಲಿ ನೇಷನ್ ಅಂತ ಹೇಳಿ. ಮಧ್ಯಪ್ರಾಚ್ಯದಲ್ಲಿ ನಿರಂತರ ಯುದ್ಧ ಹಿನ್ನೆಲೆ ಕಲಬುರಗಿಯಲ್ಲಿ ಎಲ್ಪಿಜಿಗಾಗಿ ಪರದಾಟ ಮುಂದುವರೆದಿದೆ. ಎಲ್ಪಿಜಿಗಾಗಿ ಕಲಬುರಗಿಯಲ್ಲಿ ಜನರು ನಿತ್ಯ ಪರದಾಡುತ್ತಿದ್ದಾರೆ. ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ಕಲಬುರಗಿ ನಗರದ ಫಿಲ್ಟರ್ ಬೆಡ್ ಬಡಾವಣೆಯ ಎಚ್ಪಿ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ವಾರಗಟ್ಟಲೆ ಅಲೆದರೂ ಸಿಲಿಂಡರ್ ಸಿಗ್ತಿಲ್ಲ ಅಂತ ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿತ್ಯದ ಕೆಲಸ ಬಿಟ್ಟು ಜನರು ಗ್ಯಾಸ್ಗಾಗಿ ಅಲೆದಾಡುತ್ತಿದ್ದಾರೆ. ಕಲಬುರಗಿಯಲ್ಲಿ ಆಟೋ ಎಲ್ಪಿಜಿ ದರ ಹೆಚ್ಚಳ ಹಿನ್ನೆಲೆ ಆಟೋ ಚಾಲಕರು ಪರದಾಡಿದ್ದಾರೆ. ನಿನ್ನೆ ಪ್ರತಿ ಲೀಟರ್ಗೆ 85 ರೂಪಾಯಿ ಇದ್ದ ಗ್ಯಾಸ್ ಇವತ್ತು 99 ರೂಪಾಯಿ ಆಗಿದೆ. ದರ ಏರಿಕೆ ಖಂಡಿಸಿದ ಆಟೋ ಚಾಲಕರು ಪ್ರಕಾಶ್ ಮಾಲ್ ಬಳಿ ಇರುವಂತಹ ಗೋ ಗ್ಯಾಸ್ ಬಂಕ್ ಅನ್ನು ಬಂದ್ ಮಾಡಿಸಿದ್ದಾರೆ. ಕೇವಲ 20 ದಿನದಲ್ಲಿ 30ರಿಂದ 40 ರೂಪಾಯಿ ಏರಿಕೆಯಾಗಿದೆ. ಹೀಗಾಗಿ ನಾವು ಆಟೋ ಓಡಿಸೋದು ಕಷ್ಟ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 15 ದಿವಸಕ್ಕೆ 53 ರೂಪಾಯಿ ರೇಟ್ ಇಸ್ತಾರ. ಏನಿದೆ ಯುದ್ಧ ನಡೆದ ಮೇಕಪ್ಪ ಅಂತಂದ್ರೆ 84 ರೂಪಾಯಿ ಇತ್ತು ಒಂದು ಸಾರಿ. 84 ರೂಪಾಯಿ ಆದಮೇಲೆ ಇದು ಮತ್ತೀಗ ಒಂದು 8-15 ದಿವಸ ಹಾಗೆ ನಡೆಸೋದು ಸರ್. ನಡೆಸ್ಬೇಕಂದ್ರೆ ಪ್ರತಿ ಸಾರಿ ರೇಟ್ ಹೆಚ್ಚಿ ಆಗ್ತಾನೆ ಸರ್, ಕಡಿಮೆ ಆಗ್ತಾ ಇಲ್ಲ. ಅದೇ ಸರ್, ಏನು ಓನರ್ ಕೈದಲ್ಲಿದೆ ಇದು ದರ ಏರಿಸೋದು, ಏನು ಮ್ಯಾನೇಜರ್ ಕೈನಲ್ಲಿದೆ, ಏನು ಸರ್ಕಾರ ಕೈದಲ್ಲಿದೆ ಸರ್. ಹೀಗೆ ಮಾಡಿದ್ರೆ ಆಟೋ ಚಾಲಕರ ಪರಿಸ್ಥಿತಿ ಹೆಂಗೆ? ಇವ್ರು ಓನರ್ ಹೇಳ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ. ಬಟ್ ಬೇಕಾದರೆ ಇದಕ್ಕೆ ಏನಾದರೂ ಒಂದು ಪ್ರೂಫ್ ಕೊಡಬೇಕಲ್ಲ ಸರ್. ಸರ್ಕಾರ ಹೇಳಿದೆ, ಸರ್ಕಾರ ಮಾಡಂತ ಹೇಳಿದ್ದಾರೆ ಅಂತಂದು ಅದೇನು ಹೇಳ್ತಾ ಇಲ್ಲ ಸರ್. ದಿನ ಮಧ್ಯಪ್ರಾಚ್ಯ ದೇಶಗಳ ಸಂಘರ್ಷದಿಂದಾಗಿ ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಈ ಮಧ್ಯೆ ಗ್ಯಾಸ್ ಸಿಲಿಂಡರ್ಗಳನ್ನೇ ಕಳ್ಳರು ಕದಿತಿದ್ದಾರೆ. ಈಗ ಬೆಂಗಳೂರಿನ ಗೋವಿಂದಪುರದಲ್ಲಿ ಇದೇ ರೀತಿಯ ಘಟನೆ ನಡೆದು ಹೋಗಿದೆ. ಮನೆಯ ನೆಲ ಮಹಡಿಯಲ್ಲಿದ್ದ ಸಿಲಿಂಡರ್ ಅನ್ನು ಕಳ್ಳರು ಹೊತ್ಕೊಂಡು ಹೋಗಿದ್ದಾರೆ. ಸಿಲಿಂಡರ್ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಗ್ಯಾಸ್ ಸಿಲಿಂಡರ್ ಲಾರಿ ಪಟ್ಟಿಯಾಗಿ ಕೂದಲೆಳೆಯ ಅಂತರದಲ್ಲಿ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಈ ಡೆಡ್ಲಿ ಘಟನೆ ನಡೆದಿದೆ. ವೇಗವಾಗಿ ಬರ್ತಿದ್ದ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ತುಂಬಿದಂತಹ ಲಾರಿ ತಿರುವಿನಲ್ಲಿ ಕಂಟ್ರೋಲ್ ಸಿಗದೆ ಪಲ್ಟಿಯಾಗಿದೆ. ಈ ವೇಳೆ ಅಲ್ಲೇ ಇದ್ದ ಇಬ್ಬರು ಬೈಕ್ ಸವಾರರು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ.
ಘಟನೆಯಲ್ಲಿ ಲಾರಿ ಚಾಲಕನಿಗೆ ಗಾಯವಾಗಿದೆ. ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಐಪಿಎಲ್ನ 19ನೇ ಸೀಸನ್ ಇವತ್ತಿನಿಂದ ಅದ್ದೂರಿಯಾಗಿ ಆರಂಭ ಆಗಲಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಸಂಜೆ 7 ಗಂಟೆಗೆ ಪಂದ್ಯ ಶುರುವಾಗಲಿದ್ದು ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಲ್ಲಿ ನಿಧನರಾದವರಿಗೆ 11 ಸೀಟ್ಗಳನ್ನು ಆರ್ಸಿಬಿ ನಿಗದಿಪಡಿಸಿದೆ. ಸ್ಟೇಡಿಯಂ ಒಳಗಡೆ 11 ಸೀಟ್ಗಳನ್ನು ನಿಗದಿ ಮಾಡಿದ್ದು ಖಾಲಿ ಸೀಟ್ಗಳಿಗೆ ಸುತ್ತಲೂ ಹೂವು ಹಾಕಿ ನಮನ ಸಲ್ಲಿಸಲಾಗುತ್ತೆ. ಇನ್ನು ಐಪಿಎಲ್ ಮ್ಯಾಚ್ ಹಿನ್ನೆಲೆ ಸ್ಟೇಡಿಯಂ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ ನಿಯೋಜನೆ ಮಾಡಿದ್ದು ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ನಿಂದ ಸ್ಟೇಡಿಯಂನಲ್ಲಿ ಪರಿಶೀಲನೆ ಮಾಡಲಾಗಿದೆ. ಸ್ಟೇಡಿಯಂ ಸುತ್ತಮುತ್ತ ಇಂಚಿಂಚು ಬಿಡದೆ ಪರಿಶೀಲನೆ ಮಾಡಿದ್ದಾರೆ. ಚಿನ್ನಸ್ವಾಮಿ ಬಳಿ ಪಾರ್ಕಿಂಗ್ ಸ್ಥಳ ನಿಗದಿ ಮಾಡಲಾಗಿದೆ. ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಮೈದಾನ, ಸಿದ್ದಲಿಂಗಯ್ಯ ಸರ್ಕಲ್, ಫ್ರೀಡಂ ಪಾರ್ಕ್, ಗರುಡ ಮಾಲ್, ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಪಾರ್ಕಿಂಗ್ ಹಾಗೆಯೇ ಯುಬಿ ಸಿಟಿ ಬಳಿ ಪಾರ್ಕಿಂಗ್ಗೆ ಅವಕಾಶ ಕಲ್ಪಿಸಲಾಗಿದೆ. ಇಂದಿನ ಐಪಿಎಲ್ ಪಂದ್ಯ ನೋಡೋಕೆ ಅಭಿಮಾನಿಗಳ ದಂಡೆ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ದಾಂಗುಡಿ ಇಡಲಿದೆ. ಹೀಗಾಗಿ ಕ್ರಿಕೆಟ್ ಅಭಿಮಾನಿಗಳಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದ್ದು ಮೆಟ್ರೋ ಸೇವೆಯನ್ನು ವಿಸ್ತರಣೆ ಮಾಡಿದೆ. ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 2 ಗಂಟೆವರೆಗೆ ವಿಸ್ತರಣೆ ಮಾಡಲಾಗಿದೆ. ಇವತ್ತು ಸಂಜೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ಮಧ್ಯೆ ಪಂದ್ಯ ನಡೆಯಲಿದೆ. ಆದರೆ ಈಗಿನಿಂದಲೇ ಕ್ರಿಕೆಟ್ ಅಭಿಮಾನಿಗಳು ಸ್ಟೇಡಿಯಂ ಬಳಿ ಬಂದು ಹೋಗ್ತಿದ್ದಾರೆ. ತಮಿಳುನಾಡಿನಿಂದಲೂ ಅಭಿಮಾನಿಗಳು ಬಂದಿದ್ದು ಸ್ಟೇಡಿಯಂ ಬಳಿ ಕಾಯ್ತಿದ್ದಾರೆ. ನಾವು ತಮಿಳುನಾಡಿನವರಾದ್ರೂ ಆರ್ಸಿಬಿ ಫ್ಯಾನ್ಸ್, ನಾನು ವಿರಾಟ್ ಕೊಹ್ಲಿ ಫ್ಯಾನ್, ಮ್ಯಾಚ್ಗೋಸ್ಕರ ಕಾಯ್ತಾ ಇದ್ದೇವೆ ಅಂತ ಉತ್ಸಾಹವನ್ನು ವ್ಯಕ್ತಪಡಿಸಿದ್ದಾರೆ. ಆ್ಯಕ್ಚುಲಿ ನಾವೆಲ್ಲ ಆರ್ಸಿಬಿ ಫ್ಯಾನ್ಸು, ವಿರಾಟ್ ಫ್ಯಾನ್ಸ್ ಎಲ್ಲರೂ. ಅವ್ರಿಗೋಸ್ಕರನೇ ಬೆಳಗ್ಗೆಯಿಂದ ನಾನು ವೆಯ್ಟ್ ಮಾಡ್ತೀನಿ. ಮ್ಯಾಚ್ ನೋಡಿ ಇವಾಗ ಮಜಾ ಮಾಡ್ತೀವಿ. ಆರ್ಸಿಬಿ 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 ವರ್ಸಸ್ ಎಸ್ಆರ್ಎಚ್ ಪಂದ್ಯಕ್ಕೆ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಹುಬ್ಬಳ್ಳಿಯ ಕ್ರಿಕೆಟ್ ಅಭಿಮಾನಿಗಳು ಈ ಬಾರಿಯೂ ಕಪ್ ನಮ್ಮದೇ ಅಂತ ಅಭಿಮಾನಿಗಳು ಭವಿಷ್ಯ ನುಡಿದಿದ್ದಾರೆ. ಬ್ಯಾಟಿಂಗ್, ಬೌಲಿಂಗ್ನಲ್ಲಿ ಆರ್ಸಿಬಿ ತಂಡ ಫಾರಂನಲ್ಲಿದೆ. ಫೀಲ್ಡಿಂಗ್ನಲ್ಲೂ ತಂಡ ಸದೃಢವಾಗಿದೆ. ಉದ್ಘಾಟನಾ ಪಂದ್ಯದಲ್ಲಿ ಗೆಲುವು ನಮ್ಮದೇ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ. ಲಾಸ್ಟ್ ಇಯರು RCB ಚಾಂಪಿಯನ್ಸ್ ಆಗಿದೆ. ಸೊ ಈ ವರ್ಷನೂ ಹೋಪ್ಸ್ ಇದೆ RCB ಚೆನ್ನಾಗಿ ಆಡುತ್ತೆ. ನನಗಂತೂ ಗ್ಯಾರಂಟಿ ಶ್ಯೂರಿಟಿ ಇದೆ RCBನೇ ಗೆಲ್ಲುತ್ತೆ ಅಂತ. ಈ ವರ್ಷನೂ ಚಾಂಪಿಯನ್ಸ್ ಆಗುತ್ತೆ ಅಂತ ಇದೆ. ಆಮೇಲೆ ಯಾಕಂದರೆ ಅವ್ರದ್ದು ಟೀಮ್ ಬಾಂಡಿಂಗ್ ಚೆನ್ನಾಗಿದೆ. ಸೊ ಒಳ್ಳೆ ಪ್ಲೇಯರ್ಸ್ ಬರ್ತಿದ್ದಾರೆ. ಸೊ ಈ ಸತನೂ RCBನೇ ಗೆಲ್ಲುತ್ತೆ ಅಂತ. ಆಲ್ ದ ಬೆಸ್ಟ್ RCB. ಈ ಸಲ ಆ್ಯಕ್ಚುಲಿ ನೋಡಿದರೆ ನಮಗೆ ಲಾಸ್ಟ್ ಟೈಮ್ RCB ಏನಾಯಿತು ಅದೇ ಆಗೋದು ನಮ್ದಿದೆ. ಬಿಕಾಸ್ ಈ ಸಲನೂ ಕಪ್ ನಮ್ಮದೇ. ಏನು ಸರ್, ಈ ಸಲನೂ ಕಪ್ ನಮ್ಮದೇ. ಆಲ್ ದ ಬೆಸ್ಟ್ ಥ್ಯಾಂಕ್ ಯು. ಹೋದ ವರ್ಷಗತೆ ಈ ಸತನೂ ಕಪ್ ನಮ್ಮದು. ಆಮೇಲೆ ನೆಕ್ಸ್ಟ್ ಏನಂದರೆ ಡಿಫೆಂಡು ನಮ್ಮದು ರಿಪೀಟ್ ಮಾಡ್ತೀವಿ. ಮತ್ತು ಈ ಸತನೂ ಕಪ್ ನಮ್ಮದೇ. ಜೈ RCB. RCB ಈ ಸತಿ 100% ಉಳಿಸ್ಕೊಳ್ಳೇಬೇಕು, ಉಳಿಸ್ಕೊಂತಿದೆ, ಕನ್ಫರ್ಮ್ ಇದೆ ನಮಗೆ. ಬಿಕಾಸ್ RCB ಮೇಲೆ ಅಷ್ಟು ನಮಗೆ ಗ್ಯಾರಂಟಿ ಇದೆ. ಈ ಸತಿನೂ RCB ಬರೋದು ಕನ್ಫರ್ಮ್ ಬರುತ್ತೆ 100%. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಅವರ್ RCBನ ಗೆಲ್ತೈತ್ರಿ. ಮತ್ತು ಲಾಸ್ಟ್ ಇಯರು ಚಾಂಪಿಯನ್ ಆಗೈತ್ರಿ, ಈ ವರ್ಷ ಚಾಂಪಿಯನ್ ಆಗೈತಿ ವಿರಾಟ್ ಕೊಹ್ಲಿ ಸಿಂಗ್. ಇಂದಿನಿಂದ ಐಪಿಎಲ್ ಹಬ್ಬ ಶುರುವಾಗಲಿದ್ದು ಕ್ರಿಕೆಟ್ ಅಭಿಮಾನಿಗಳು ತುದಿಗಾಲಲ್ಲಿ ಕಾಯ್ತಿದ್ದಾರೆ. ಸಂಜೆ RCB ಹಾಗೂ ಹೈದರಾಬಾದ್ ತಂಡಗಳ ಮಧ್ಯೆ ಪೈಪೋಟಿ ನಡೆಯಲಿದ್ದು ಈ ಬಾರಿಯೂ ಕಪ್ ನಮ್ಮದೇ ಅಂತ ಕೊಪ್ಪಳದ ಕ್ರಿಕೆಟ್ ಅಭಿಮಾನಿಗಳು RCB ತಂಡಕ್ಕೆ ಶುಭ ಹಾರೈಸಿದ್ದಾರೆ. ಭಾಳ ಅದ್ಭುತವಾಗಿ ಈ ಆವೃತ್ತಿ ಭಾಳ ಅದ್ಭುತವಾಗಿದೆ. ಯಾಕಂದರೆ ಕಳೆದ 18ನೇ ಸೀಸನ್ನಲ್ಲಿ ಕನ್ನಡಿಗರ ಗೊತ್ತು, ಜಗತ್ತಿಗೆ ಏನು ಗೊತ್ತು ಅನ್ನೋದ್ರ ಮೂಲಕ 18 ವರ್ಷಗಳ ವನವಾಸದ ನಂತರ RCB ಕಪ್ ಗೆದ್ದಿದೆ. ಆ ಒಂದು ಏನು ಗೆಲುವಿನ ಸಂಭ್ರಮ ಏನಿದೆಯಲ್ಲ ಕಂಟಿನ್ಯೂ ಆಗುತ್ತೆ. ನಮ್ಮ ಕನ್ನಡಿಗರ ಗೊತ್ತು ಮತ್ತೆ ಜಗತ್ತಿಗೆ ತೋರಿಸುವಂಥ ಮತ್ತೆ ಕಾಲ ಬಂದಿದೆ. ಕ್ರಿಕೆಟ್ ರಸಿಕರಿಗೆ, ಕನ್ನಡಿಗರಿಗೆ ಇದು ಒಂದು ಹಬ್ಬ. ಇವತ್ತು RCB ಪಕ್ಕ ಗೆಲ್ಲುತ್ತೆ. RCB ಮ್ಯಾಚ್ ಯಾವಾಗಲಿದ್ರೂ ಏನಾಗುತ್ತೆ, ಅದು ಒಂದು ಟ್ರೆಂಡ್ ಇರುತ್ತೆ. RCB ಅನ್ನೋದ ಒಂದು ಟ್ರೆಂಡ್. ಅದಕ್ಕೋಸ್ಕರ ಸರಿ ಏನು 18ನೇ ಸೀಸನಲ್ಲಿ RCB ಕಪ್ ಹೊಡೆದಿತ್ತು. 19ನೇ ಸೀಸನಲ್ಲಿ ಈ ಸರಿಯ ಕಪ್ ನಮ್ಮದೇ ಅನ್ನುವಂತಹ ಎಲ್ಲ ಒಂದು ಅಭಿಮಾನಿಗಳ ಒತ್ತಾಸೆ ಐತಿ. ಅದರಿಂದ ಇವತ್ತಿಂದ ನಮ್ದು ಏನು ಜಾತ್ರಾ ಮಹೋತ್ಸವ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೋಸ್ಕರ ಈ ಸರಿ ಕಪ್ಪು ನಮ್ಮದೇ. ಜೈ RCB, ಗೆದ್ದಬ RCB. 19ನೇ ಜರ್ಸಿ ನಂಬರು ನಮ್ಮ ಕನ್ನಡಿಗ ಆದಂಥ ರಾಹುಲ್ ದ್ರಾವಿಡ್ ಅವ್ರದ್ದಿದೆ. ಅದೇ ರೀತಿ ಈ ಸಲನೂ ಕಪ್ಪು ನಮ್ಮ RCB ಗೆದ್ದೇ ಗೆಲ್ಲುತ್ತೆ. ಸಂಜೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಹಾಗೂ ಹೈದರಾಬಾದ್ ತಂಡಗಳ ಮಧ್ಯೆ ಪೈಪೋಟಿ ನಡೆಯಲಿದೆ. ಹೀಗಾಗಿ ಕ್ರಿಕೆಟ್ ಅಭಿಮಾನಿಗಳು ತುದಿಗಾಲಲ್ಲಿ ಕಾಯ್ತಾ ಇದ್ದು ಮೈಸೂರು ಅಭಿಮಾನಿಗಳು RCB ತಂಡಕ್ಕೆ ಶುಭ ಕೋರಿದ್ದಾರೆ. ಮ್ಯಾಚ್ ನಡೀತಿರೋ ತುಂಬ ಖುಷಿ ಇದೆ. ಹೋಮ್ ಗ್ರೌಂಡಲ್ಲಿ ನಡೆಯೋದೇ ಇಲ್ಲ, ಬ್ಯಾನ್ ಮಾಡ್ತೀವಿ ಅಂತ ಇದ್ರು, ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು 11 ಜನಕ್ಕೆ ಸೀಟ್ ರಿಸರ್ವ್ ಮಾಡಿರೋದು ಖುಷಿ ಇದೆ. ಅದು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿರೋ ಥರ. ಮತ್ತೆ ಹೋಮ್ ಗ್ರೌಂಡಲ್ಲಿ ನಡೀತಾ ಇದೆ, ಅದು ಖುಷಿ ಇದೆ. RCB ಚೆನ್ನಾಗಿ ಆಡ್ತಾರೆ ಅಂತ ನಂಬಿಕೆನೂ ಇದೆ. ಮೊದಲು ಬ್ಯಾಟಿಂಗ್ ಆಡೋಕ್ಕಿಂತ ಚೇಸಿಂಗ್ ಮಾಡಿದ್ರೇ ಒಳ್ಳೇದು. ಯಾಕಂದರೆ ಚೇಸಿಂಗ್ ಪಿಚ್ ಚಿಕ್ಕ ಗ್ರೌಂಡು ಹೋಲ್ಸ್ಕೊಂಡ್ರೆ ಎಲ್ಲದಕ್ಕೂ ಎಲ್ರಿಗೂ ಗೊತ್ತಿರೋದೇ ಅದು. ಸೊ ಅದು ಚೇಸಿಂಗ್ ಮಾಡಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ.
ಚೇಸಿಂಗ್ ಮಾಡೋರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಅದರಲ್ಲಿ ಸರ್. ಈವ್ನಿಂಗ್ ಮ್ಯಾಚಲ್ಲಿ ಚೇಸಿಂಗ್ ಮಾಡೋರಿಗೆ ಡ್ಯೂ ಬಂದಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ. ತುಂಬ ಹೋಪ್ಸ್ ಹೊಂಟೋಗಿತ್ತು. ಲಾಸ್ಟ್ ಇಯರ್ ಆಗಿದ್ದು ನೋಡಿ ಎಲ್ಲಿ ನಮ್ಮ ಹೋಮ್ ಗ್ರೌಂಡಲ್ಲಿ ನೆಕ್ಸ್ಟ್ ಮ್ಯಾಚ್ ಆಡಿಸಲ್ವೋ ಅನ್ನೋದೊಂದು ಇದ್ದಿತ್ತು. ಬಟ್ ಫಸ್ಟ್ ಮ್ಯಾಚೇ ನಮ್ಮ ಹೋಮ್ ಗ್ರೌಂಡಲ್ಲಿದೆ. ತುಂಬ ಖುಷಿ ಆಗ್ತಿದೆ, ತುಂಬ ಎಕ್ಸೈಟ್ಮೆಂಟ್ ಇದೆ. ಸೊ ಸಂಜೆ ಮ್ಯಾಚ್ ನೋಡಬೇಕು ಅಂತ ಇವತ್ತು ಬೆಳಗ್ಗೆನೇ ಬಂದು ಕ್ರಿಕೆಟ್ ಆಡ್ತಿದ್ದೀವಿ. ಆರ್ಸಿಬಿ ಕಾಲ್ತುಳಿತ ಪ್ರಕರಣದ ಬಳಿಕ ಇಂದು ಮೊದಲ ಐಪಿಎಲ್ ಪಂದ್ಯ ನಡೀತಾ ಇದೆ. ಆದರೆ ಕಾಲ್ತುಳಿತದಲ್ಲಿ ಮಡಿದವರ ಕುಟುಂಬಸ್ಥರ ದುಃಖ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ದುರಂತದಲ್ಲಿ ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಇಬ್ಬರು ಯುವಕರು ಸಾವನ್ನಪ್ಪಿದ್ರು. ಕಾಲ್ತುಳಿತದಲ್ಲಿ ಮೃತಪಟ್ಟ ಶ್ರವಣ್ ಮನೆಯಲ್ಲಿ ಇಂದಿಗೂ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಶ್ರವಣ್ ಸಾವನ್ನಪ್ಪಿದ ದಿನದಿಂದ ಶ್ರವಣ್ ತಾಯಿ ಹಾಸಿಗೆ ಹಿಡಿದಿದ್ದು ಸ್ಥಿತಿ ಗಂಭೀರವಾಗಿದೆ. ಮಗನ ಸಾವಿನಿಂದ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದು ನ್ಯೂಸ್ 18 ಜೊತೆ ತಮ್ಮ ದುಃಖವನ್ನು ಹಂಚಿಕೊಂಡಿದ್ದಾರೆ. ಅವ್ರ ಅಮ್ಮ ತುಂಬ ಸೀರಿಯಸ್ಸು. ಅವರಪ್ಪ ಏನು ಹಂಗೆ ಹಿಂಗೆ ಓಡಾಡ್ಕೊಂಡಿದ್ದಾರೆ. ಏನೇನು ಕೆಲಸ ಮಾಡೋದಕ್ಕೆ ಅದು ಏನೂ ಆಗೋದಿಲ್ಲ. ಅವರಮ್ಮ ತುಂಬ ಸೀರಿಯಸ್ಸು. ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ ಸರ್. ಏನು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆದಂಗೆ ಇವಾಗ. ಯಾವಾಗಲೂ ಏನು ಮೇಲೆ ಹೇಳೋದಕ್ಕಾಗೋದಿಲ್ಲ. ಎಲ್ಲಿದ್ದಾರೆ ಅಲ್ಲೇ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಹೈ ಡ್ರಾಮಾ ಆಗಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಪರ ಪ್ರಚಾರ ಮಾಡುತ್ತಿದ್ದಾಗ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ದಾರೆ. ಜೊತೆಗೆ ಪೊರಕೆ ಹಾಗೂ ಚಪ್ಪಲಿಯನ್ನು ತೋರಿಸಿ ಪ್ರದೀಪ್ ಈಶ್ವರ್ಗೆ ವ್ಯಂಗ್ಯ ಮಾಡಿದ್ರು. ಇನ್ನು ತಾಕತ್ತಿದ್ರೆ ದಾವಣಗೆರೆಗೆ ಆಗಮಿಸುವಂತೆ ಶಾಸಕ ಪ್ರದೀಪ್ ಈಶ್ವರ್ಗೆ ಬಿಜೆಪಿ ನಾಯಕ ಅಜಯ್ ಕುಮಾರ್ ಸವಾಲ್ ಹಾಕಿದ್ರು. ಈ ಹಿನ್ನೆಲೆ ದಾವಣಗೆರೆಗೆ ಪ್ರಚಾರಕ್ಕೆ ಬಂದ ಪ್ರದೀಪ್ ಈಶ್ವರ್ ಬಿಜೆಪಿ ಕಚೇರಿಗೆ ತೆರಳುವ ಮಾರ್ಗದ ಬಳಿ ಬಂದಾಗ ಹೈ ಡ್ರಾಮಾ ನಡೆದು ಹೋಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಬೈ ಎಲೆಕ್ಷನ್ ಕ್ಯಾಂಪೇನ್ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಮಗ ಸಮರ್ಥ ಪರವಾಗಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮತಯಾಚನೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ನಾಗನೂರು ಗ್ರಾಮದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮತಯಾಚಿಸಿದ್ದಾರೆ. ರಾಜ್ಯದ 2 ಬೈ ಎಲೆಕ್ಷನ್ ಕ್ಷೇತ್ರಗಳ ಚುನಾವಣೆ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ದಾವಣಗೆರೆಯಲ್ಲಿ ಎದ್ದಿದ್ದ ಬಂಡಾಯ ಶಮನ ಆಗಿದೆ. ಎಲ್ಲಾ ಸಮುದಾಯದವರ ಬೆಂಬಲದಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಗೆಲ್ತೀವಿ ಅಂತಂದ್ರು. ಇನ್ನು ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಪ್ರಚಾರ ಮಾಡ್ತಾರೆ. ಮಲ್ಲಿಕಾರ್ಜುನ್ ಜಮೀರ್ ದೋಸ್ತಿ ಬಹಳ ಚೆನ್ನಾಗಿದೆ ಅಂತಂದ್ರು. ನಾವು ವಿಧಾಯಸವಾಗಿ ಇವತ್ತು ದಿವಸ ನಾವು ಭಾಳ ದೊಡ್ಡ ಲೀಡ್ದಿಂದ ಇವತ್ತು ಎಲ್ಲ ಜಾತಿಗಳು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಲಿಂಗಾಯತರು ಎಲ್ಲರೂ ಕೂಡಿ ಚುನಾವಣೆಯನ್ನು ಗೆಲ್ತೀವಿ. ಬಾಗಲಕೋಟೆನಲ್ಲಿ ಕೂಡ ವಾತಾವರಣ ಚೆನ್ನಾಗಿದೆ. ಬಾಗಲಕೋಟೆನಲ್ಲಿ ಕೂಡ ನಾವು ಗೆಲ್ತೀವಿ. ಈ 2 ಉಪಚುನಾವಣೆಗಳನ್ನ ಇದು ಕಾಂಗ್ರೆಸ್ ಪಕ್ಷ ಗೆಲ್ತೀವಿ. ಜಮೀರ್ ಅವರು ಕೂಡ ಬರ್ತಾರೆ, ಚುನಾವಣೆ ಪ್ರಚಾರಕ್ಕೆ ಬರ್ತಾರೆ. ನಮ್ಮ ಸಲೀಂ ಅಹಮದ್ ಅವರು ನಿನ್ನೆ ಭಾಳ ಮಹತ್ವದ ಪಾತ್ರ ವಹಿಸಿದ್ದಾರೆ. ಸಲೀಂ ಅಹಮದ್ ಅವರು, ರಿಜ್ವಾನ್ ಅವರು ಇಬ್ಬರು ಕೂಡಿ ಇವತ್ತು ಇನ್ನಿತರೆಲ್ಲ ಕೂಡಿ ಅವ್ರನ್ನ ಸದೀಕ್ ಪೈಲ್ವಾನನ್ನ ಮನವೊಲಿಸುತ್ತಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಪ್ರಚಾರ ಜೋರಾಗಿದೆ. ಉಪಚುನಾವಣೆಯ ಪ್ರಚಾರದ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಆಗ್ತಿದ್ದು ಸೋಮವಾರದಿಂದ ಭರ್ಜರಿಯಾಗಿ ಪ್ರಚಾರ ಮಾಡಲಿದ್ದಾರೆ. ಸೋಮವಾರ ಮತ್ತು ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಪ್ರಚಾರ ಮಾಡಲಿದ್ದಾರೆ. ಬೆಂಗಳೂರಿನ ಪಿಇಎಸ್ ಕಾಲೇಜಿನ ಪ್ರೊಫೆಸರ್ ಒಬ್ಬರು ಮುಸ್ಲಿಂ ವಿದ್ಯಾರ್ಥಿನಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಬನಶಂಕರಿಯ ರಿಂಗ್ ರೋಡ್ನಲ್ಲಿರುವ ಪಿಇಎಸ್ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ದೇಶಪಾಂಡೆ ವಿರುದ್ಧ ಈ ಆರೋಪ ಕೇಳಿಬಂದಿದ್ದು, ಕ್ಲಾಸ್ ರೂಮ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಮುಸ್ಲಿಂ ವಿದ್ಯಾರ್ಥಿಯನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಈ ಬಗ್ಗೆ ಎನ್ಎಸ್ಯುಐ ದೂರು ನೀಡಿದ್ದು, ಪ್ರೊಫೆಸರ್ ಮುರಳೀಧರ್ ಅವರನ್ನ ಪಿಇಎಸ್ ಕಾಲೇಜ್ ಆಡಳಿತ ಮಂಡಳಿ ಅಮಾನತು ಮಾಡಿದೆ.
ಚಿಕ್ಕಮಗಳೂರಿನ ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಊಟಕ್ಕಾಗಿ ಪರದಾಡ್ತಾ ಇದ್ರು. ಸದ್ಯ ಇದಕ್ಕೆ ಜಿಲ್ಲಾಸ್ಪತ್ರೆ ಸರ್ಜನ್ ಬ್ರೇಕ್ ಹಾಕಿದ್ದು ಆಹಾರ ಸರಬರಾಜು ಮಾಡೋ ಬಗ್ಗೆ ಜಿಲ್ಲಾ ಸರ್ಜನ್ ಡಾಕ್ಟರ್ ಚಂದ್ರಶೇಖರ್ ಸುತ್ತೋಲೆ ಹೊರಡಿಸಿದ್ದಾರೆ. ಊಟವನ್ನ ಪ್ರತಿಯೊಂದು ವಾರ್ಡ್ನಲ್ಲೇ ನೀಡಲಾಗುತ್ತೆ. ರೋಗಿ ಅಥವಾ ಅವರ ಪರವಾಗಿ ಸಂಬಂಧಿಕರು ಊಟವನ್ನ ಪಡೆಯಬಹುದು ಅಂತಂದ್ರು. ಉತ್ತರ ಪ್ರದೇಶದ ಜೇವಾರ್ನಲ್ಲಿ ನಿರ್ಮಾಣವಾಗಿರುವ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಂಡಿದ್ದು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಉದ್ಘಾಟನೆಗೆ ಆಗಮಿಸಿದ ಪ್ರಧಾನಿ ಮೋದಿಗೆ ಬುದ್ಧನ ಪ್ರತಿಮೆಯನ್ನು ಉಡುಗೊರೆಯಾಗಿ ನೀಡಲಾಯಿತು. ನೂತನ ವಿಮಾನ ನಿಲ್ದಾಣದಲ್ಲಿರುವ ಕಾರ್ಗೋ ಟರ್ಮಿನಲ್ ಪ್ರತಿ ವರ್ಷ ಸುಮಾರು 2.5 ಲಕ್ಷ ಮೆಟ್ರಿಕ್ ಟನ್ನಷ್ಟು ಸರಕು ಸಾಗಣೆ ನಿರ್ವಹಣೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಎಂಜಿನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆ ಇಂಡಿಗೋ ವಿಮಾನ ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿತು. ಬೋಯಿಂಗ್ 737 ವಿಮಾನ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ವೇಳೆ ಎಂಜಿನ್ನಲ್ಲಿ ದೋಷ ಕಾಣಿಸಿಕೊಂಡಿದ್ದು ತುರ್ತು ಭೂಸ್ಪರ್ಶ ಮಾಡಿದೆ. ವಿಮಾನದಲ್ಲಿ 161 ಮಂದಿ ಪ್ರಯಾಣಿಕರಿದ್ದು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಎಮರ್ಜೆನ್ಸಿ ಲ್ಯಾಂಡಿಂಗ್ ಹಿನ್ನೆಲೆ ರನ್ವೇ 28ರಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿತ್ತು. ಬೆಂಗಳೂರಿನ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 2 ದಿನಗಳ ವೇಮನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ವೇಮನೋತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ಸಂಗೀತ, ಡ್ಯಾನ್ಸ್, ಫ್ಯಾಷನ್ ಶೋ ಸೇರಿದಂತೆ ವಿದ್ಯಾರ್ಥಿಗಳಿಗಾಗಿ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.